ಸ್ನೇಹಿತರೆ, ಯುವ ರೈತನೊಬ್ಬ ಕುರಿ ಸಾಗಾಣಿಕೆ ಪ್ರಾರಂಭ ಮಾಡಿ ಸ್ನೇಹಿತರೆ. ಮೊದಲಿಗೆ ಸ್ನೇಹಿತರೆ ಯಾವುದೇ ಶೆಡ್ ಇಲ್ದಲೆ 10 ಕುರಿಯಿಂದ ಪ್ರಾರಂಭ ಮಾಡಿ ಸ್ನೇಹಿತರೆ. ನಿರಂತರವಾಗಿ ಇವತ್ತು 100 ಕುರಿವರೆಗೂ ಸಾಗಾಣಿಕೆ ಮಾಡಿದ್ದಾರೆ ಸ್ನೇಹಿತರೆ. ಸ್ನೇಹಿತರೆ, ಯಾವ ಜಾತಿಯ ಕುರಿಗಳನ್ನ ತರಬೇಕು, ಆ ಕುರಿಗಳಿಗೆ ಕಾಯಿಲೆಗಳು ಬಂದರೆ ಯಾವ ಥರ ಫೇಸ್ ಮಾಡಬೇಕು, ಮತ್ತು ಕುರಿಗಳನ್ನ ಎಲ್ಲಿ ಮಾರಾಟ ಮಾಡಬೇಕು, ಇದಕ್ಕೆ ಯಾವ ರೀತಿಯ ಆಹಾರ ಪದ್ಧತಿ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡು ಬದುಕಿನ ನಮಸ್ಕಾರಗಳು. ಈಗಿನ ಯುವಕರಿಗೆ ಮಾದರಿಯಾಗಿರುವಂತಹ ಯುವ ರೈತನ ಸಂದರ್ಶನಕ್ಕೆ ಬಂದಿದೆ ಸ್ನೇಹಿತರೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಏನು ಕುರಿ ಸಾಗಾಣಿಕೆ ಮಾಡ್ತಿದ್ದಾರೆ, ಹಾಗೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿಯಲ್ಲಿ ಕುರಿ ಸಾಗಾಣಿಕೆ ಮಾಡ್ತಿದ್ದಾರೆ, ಎಷ್ಟೆಲ್ಲ ಬಂಡವಾಳ ಹಾಕಿ ಸಾಗಾಣಿಕೆ ಮಾಡ್ತಾರೆ, ಯಾವ ರೀತಿ ಆಹಾರ ಕೊಟ್ರೆ ಅದು ದೈತ್ಯವಾಗಿ ಬೆಳೆಯುತ್ತೆ ಅಂತೇಳಿ ಒಬ್ರನ್ನ ಯುವ ರೈತನ ಸಂದರ್ಶನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಅವರ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ವಿಡಿಯೋ ಸ್ಟಾಪ್ ಮಾಡಿ. ಇವಾಗಿಂದ ಸರ್, ಈಗ ನೀವು ಮಾರುಕಟ್ಟೆಗಳಿಂದ ಈ ಮರಿಗಳು ತರ್ತಿರಲ್ಲ ಸರ್? ಹಾ ಸರ್. ಈಗ ರೈತರು ಬೇರೆ ತರ ಫೀಲ್ಡ್ ಕೊಟ್ಟಿರ್ತಾರೆ. ಹಾ ಸರ್. ಈಗ ನೀವು ತಂದು ಇಲ್ಲಿ ನಿಮ್ ಫೀಲ್ಡ್ ಗೆ ಸೆಟ್ ಹೊಂದಾಣಿಕೆ ಮಾಡೋದು ಎಷ್ಟು ಕಷ್ಟ ಇರ್ತೈತಲ್ವ ಸರ್? ಸರ್ ಬಹಳ ಕಷ್ಟ ಇದೆ ಸರ್, ಅದೇ ಮೇನ್ ಪ್ರಾಬ್ಲಮ್ ಸರ್ ಇಲ್ಲಿ. ಇಲ್ಲಿ ಅದನ್ನ ನೀವು ಹೇಗೆ ಅದು ಪಳಗಿಸ್ತೀರಾ ಸರ್? ಈಗ ಸರ್ ಅದು ಇಲ್ಲಿ ಬಂದಂತ ಸರ್ ಒಂದ್ ವಾರ ಬಾಳ ತ್ರಾಸ ಆಗುತ್ತೆ ಸರ್. ಓಕೆ ಓಕೆ ಸರ್. ಅವ್ರ ಫೀಲ್ಡ್ ಬೇರೆ ಇರ್ತಾರ ಸರ್, ಇಲ್ಲಿ ಫೀಲ್ಡ್ ಬೇರೆ ಇರ್ತೈತೆ ಸರ್. ಅದ್ರಾಗ ಒಂದೊಂದು ಮರಿ ಡೆತ್ ಆಗ್ತಾವ ಸರ್. ಪ್ರತಿ ಸಲ ಇದ್ರಲ್ಲಿ ಲಾಭ ಇದೆ ಅಂತ ಹೇಳಕ್ ಆಗಲ್ಲ ಸರ್. ಓಕೆ ಓಕೆ ಸರ್. ಒಂದ್ಸಲ ಡೆತ್ ಆದ್ರೆ ಅದು ನಮ್ಗೆ ನುಕ್ಸಾನ ಆಗುದು ಸರ್. 60 ಮರಿ ಇದೆ ಸರ್, ಇಲ್ಲಿ 60 ಮರಿ ಇದಾವೆ. 60 ಮರಿಯಲ್ಲಿ ನಮ್ಗೆ ಎಲ್ಲ ಈ ಸದ್ಯ ಪ್ರೆಸೆಂಟ್ ಅಲ್ಲಿ ಯಾವ ಡೆತ್ ಆಗಿಲ್ಲ ಸರ್. ಇದು ನಮ್ ಪ್ರಾಫಿಟ್. ಅದೆಲ್ಲ ಸಡನ್ಲಿ 60 ಮರಿಲಿ ನಾವು ತಂದೆಲಿ ಪ್ಯಾಟೆಯಲ್ಲಿ ಹೋಗಿ ಅಥವಾ ರೈತರು ಹೋಗಿ ತಂದೆಲಿ ಒಂದು 5-6 ಮರಿ ಸತ್ತೋದ್ರೆ ನಮ್ಗೆ ನುಕ್ಸಾನ ಸರ್. ಓಕೆ ಓಕೆ ಸರ್, ನೀವು ಎಷ್ಟು ವರ್ಷದಿಂದ ಕುರಿ ಸಾಗಾಣಿಕೆ ಮಾಡ್ತಾ ಇದ್ದೀರಾ ಸರ್? ಮಾಡಕತ್ತ ಒಂದು 5-6 ವರ್ಷ ಆಯ್ತಲ್ಲ ಸರ್. ಓಕೆ ಸರ್, ಈ 50 ಕುರಿಗಳಲ್ಲಿ ಎಷ್ಟು ಲಾಭ ಒಂದ್ಸರಿ ತಗೊಬಹುದು ಸರ್? ಸರ್ ಒಂದ್ ಸರ್ತಿ ಸರ್ 1 ಲಕ್ಷ ಸರ್. 1 ಲಕ್ಷ? 2 ತಿಂಗಳು 1 ಲಕ್ಷ ಸರ್. ಸರ್, ಇಲ್ಲಿವರೆಗೂ ನೀವು ಎಷ್ಟು ಪ್ರಾಫಿಟ್ ಇದ್ರಲ್ಲಿ ಎತ್ತಿದ್ದೀರಾ ಸರ್? ಸರ್ ಇಲ್ಲಿವರು ಪ್ರಾಫಿಟ್ ಸರ್ ಒಂದು 20 ಲಾಖ ರೀ. 20 ಲಕ್ಷ? 20 ಲಕ್ಷ ಸರ್. ಆರಾಮಾಗಿ ಎತ್ತಿದ್ದೀರಾ? ಆರಾಮಾಗಿ ಐತಿ ಸರ್. ಈಗ ತುಂಬಾ ಜನ ಈಗ ಯುವಕರೇ ಆಗ್ಲಿ ಯುವತಿಯರೇ ಆಗ್ಲಿ ಒಟ್ನ ಕುರಿ ಸಾಗಾಣಿಕೆ ಮಾಡೋದ್ರಿಂದ ಲಾಭ ಇದೆ ಸರ್. ಲಾಭ ಇದೆ ಸರ್, ಆದ್ರೆ ಅವ್ರು ಸರಿಯಾಗಿ ಇಲ್ಲಿ ಬಂದು ಅವ್ರ ಮೇಂಟೈನ್ ಮಾಡ್ಬೇಕು, ದುಡ್ಕೋಬೇಕು. ಅವರೆಲ್ಲ ಸರಿಯಾಗಿ ಬಂದು ಇಲ್ಲಿ ಕಾಳು ಹಾಕ್ಬೇಕು, ಅದಕ್ಕೆ ಏನಾಗೈತೆ ಅದಕ್ಕೆಲ್ಲ ಇಂಜೆಕ್ಷನ್ ಮಾಡ್ಬೇಕು. ಅದ್ರ ಮೇಲೆ ಅವ್ರ ಗಮನ ಇರ್ಬೇಕು. ಅದ್ರ ಮೇಲೆ ಗಮನ ಇದ್ರೆ ಇದ್ರಲ್ಲಿ ಲಾಭ ಇದೆ. ಇದ್ರ ಮೇಲೆ ಗಮನ ಇಲ್ಲ ಸರ್, ಲಾಭ ಇಲ್ಲ ಸರ್. ಲಾಭ ಇಲ್ಲ, ಖಂಡಿತ ಲುಕ್ಸಾರ್ ಆಗಿದೆ ಸರ್. ಈಗ ಇದ್ರ ಬಗ್ಗೆ ಏನಾದ್ರು ವ್ಯಾಕ್ಸಿನೇಷನ್ ಬಗ್ಗೆ ಏನಾದ್ರು ಸ್ವಲ್ಪ ವ್ಯಾಕ್ಸಿನ್ ಮಾಡ್ಬೇಕಲ್ಲ ಸರ್? ವ್ಯಾಕ್ಸಿನ್ ಎಷ್ಟು ದಿನಕ್ಕೆ ಒಂದ್ಸತಿ ಮಾಡ್ಬೇಕು ಸರ್? ಸರ್ ಸ್ಟಾರ್ಟಿಂಗ್ ಬಂದಾಗ ಮಾಡ್ತೀವಿ ಸರ್ ನಾವು. ಇದು ಐಟಿ ಮತ್ತೆ PPR ಸ್ಟಾರ್ಟಿಂಗ್ ಬಂದಾಗ ಒಂದ್ಸಲ ಮಾಡಿದ್ವಿ ಬರೀ. ನಮ್ಮ ಶೆಡ್ ಕ್ಲಿಯರ್ ಆಗೋ ಮಟ ನಾವೇನು ಒಂದು ವ್ಯಾಕ್ಸಿನ್ ಮಾಡಂಗಿಲ್ಲ ಸರ್. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಮಾಡ್ಬೇಕು, ಮತ್ತೆ ಏನ್ ಮಾಡಂಗಿಲ್ಲ? ಇಲ್ಲ ಸರ್. ಮತ್ ಸರ್ ಹೆಂಗಿದ್ರಿ ಈಗ ಸರಿಯಾಗಿ ಮೇಂಟೈನ್ ಆದ್ರೆ ಪ್ರಾಫಿಟ್ ಆಗ್ತದೆ ಸರ್. ನಾವ್ ಇಲ್ಲಿ 60 ಮರಿ ಮಾಡಿಕಿಸಿಂದ ನಾವ್ ಎಲ್ಲಿ ಹೋಗಿ ಕೂತ್ರ ಲಾಭ ಆಗಲ್ಲ ಸರ್. ಲಾಭ ಆಗಲ್ಲ ಅಂದ್ರೆ ನಾವು ಏನು ಬಂಡವಾಳ ಹಾಕಿದೀವಿ ಆ ಬಂಡವಾಳ ತೆಗಿಯೋವರೆಗೂ ನಾವ್ ಇಲ್ಲೇ ಇರ್ಬೇಕು ಸರ್. ಇಲ್ಲೇ ನಿಗಾ ವಹಿಸ್ಬೇಕು ಸರ್. ನಮ್ ಗಮನ ಇರ್ಬೇಕು. ಸರ್, ಸಡನ್ ಆಗಿ ಏನಾದ್ರು ಕಾಯಿಲೆಗಳು ಬಂದಾಗ ನೀವು ಹೇಗೆ ಅದನ್ನ ನಿರ್ವಹಣೆ ಮಾಡ್ತೀರಾ ಸರ್? ಸಡನ್ಲಿ ಕಾಯಿಲೆ ಬರ್ತೇವೆ ಸರ್. ಅವು ಬಂದಾಗ ಅದು ಯಾವ ಮರಿ ಕಾಳು ತಿನ್ನಲ್ವಾ, ಅದು ಯಾವ ಮರಿ ಹೊಡೆ ತಿನ್ನಲ್ಲ, ಅದನ್ನ ಸರಿಯಾಗಿ ನೋಡಿ ಅದ್ರ ಮೇಲೆ ಅಬ್ಸರ್ವೇಷನ್ ಮಾಡಿ ಅದಕ್ಕೆ ಸರಿಯಾಗಿ ಇಂಜೆಕ್ಷನ್ ಟ್ರೀಟ್ಮೆಂಟ್ ಕೊಟ್ಟು ಆರಾಮ ಮಾತ್ರ ಸರ್ ಇಲ್ಲಿ ಬಿಡ್ತೀವಿ. ಇಲ್ಲಾಂದ್ರೆ ನಾವು ಸಂತಿಯಲ್ಲಿ ಓದಾತ ಮಾರ್ಕೊಂಡ್ ಬರ್ತೇವೆ ಸರ್. ಸರ್, ಈಗ ಪ್ರತಿಯೊಂದು ನೀವು ಎಲ್ಲಾ ಗಂಡು ಮರಿಗಳನ್ನೇ ತಂದು ಸಾಕಿದ್ರ, ನೀವ್ ಹೆಣ್ಣು ಮರಿ ಯಾಕೆ ಸಾಕಲ್ಲ ಸರ್? ಸರ್ ಹೆಣ್ಣು ಮರಿ ಬರ್ತಾವೆ ಸರ್, ಅವು ಒಂದ್ 5-6 ಇರ್ತಾವೆ ಸರ್. ಅಂದ್ರೆ ಸರ್ ಇದು ಇದನ್ನ ಸ್ಪೀಡ್ ಬರುತ್ತೆ ಸರ್, ಇದ ಗ್ರೋತಿಂಗ್ ಸ್ಪೀಡ್ ಬರುತ್ತೆ ಸರ್ ಗಂಡು ಮರಿ. ಸರ್, ಈಗ ನೀವು ಇಷ್ಟು ಮರಿಗಳನ್ನ ನೀವು ಮಾಂಸಕ್ಕೆ ಬೆಳೆಸೋದಾ ಇಲ್ಲ ಅಂದ್ರೆ ಬ್ರೀಡಿಂಗ್ ಗೋಸ್ಕರ ಬೆಳೆಸ? ಸರ್ ಮಾಂಸಕ್ಕೆ ಸರ್. ಮಾಂಸಕ್ಕೆ. ಈ ಸದ್ಯ ಪರಿಚಯ ಸರ್ ಬ್ರೀಡಿಂಗ್ ಅಂತ ಯಾರು ಬೆಳೆಸಲ್ಲ ಸರ್, ಎಲ್ಲ ಮಾಂಸಕ್ಕಾಗಿ ಬೆಳೆಸ್ತಾರೆ ಸರ್. ಎಲ್ಲ ಮಾಂಸಕ್ಕೆ. ಸರ್, ನೀವು ಎಲ್ಲಿ ಯಾವ ಕಡೆ ಜಾಸ್ತಿ ಮಾರಾಟ ಮಾಡ್ತೀರಾ ಸರ್? ನಾವು ನಿಪಾನಿ ರಾಯಬಾಗ್ ನಮ್ಮ ಲೋಕಲ್ ಸಂತಿಯಲ್ಲಿ. ಅಂದ್ರೆ ಇಲ್ಲೇ ಯಾರು ಶೆಡ್ ಹತ್ರ ಯಾರು ಬರಲ್ಲ ಸರ್? ಬರ್ತಾರೆ ಸರ್, ಅವ್ರಿಗೆ ನಮ್ಮ ರೇಟ್ ಇದಾಯ್ತು ಸರ್, ಮ್ಯಾಚ್ ಬಂದು ಕೊಡ್ತೇವೆ ಸರ್. ಓಕೆ ಸರ್. ಇಲ್ಲ ಅಂದ್ರೆ ಸರ್ ಪೇಟೆಯಲ್ಲಿ ಹೋಗ್ತೀವಿ ಸರ್. ಪೇಟೆಯಲ್ಲಿ ಹೋಗಿ ಮಾರಾಟ ಮಾಡ್ಕೊಡ್ತೀರಾ? ಸರ್, ಅಲ್ಲಿ ಪೇಟೆಯಲ್ಲಿ ತಗೊಂಡೋಗಿ ಮಾರಾಟ ಮಾಡೋದ್ರಿಂದ ಲಾಭ ಆಗುತ್ತೆ ಸರ್? ಅಲ್ಲಿ ಸರ್ ಲಾಭ ಆಗುತ್ತೆ ಸರ್. ಆಗುತ್ತಾ? ಇಲ್ಲಿ ಸರ್ ಅವ್ರ ಬೆಳಕ್ ಬರ್ತಾರಲ್ಲ, ಇವ್ರ ಒಂದ್ ಮರಿ 500-1000 ಇವ್ರ ಪ್ರಾಫಿಟ್ ಇಟ್ಕೊಂಡು ಇವ್ರು ಕೇಳ್ತಾರ ಸರ್. ನಾವು ಡೈರೆಕ್ಟ್ ಅಲ್ಲಿ ಪ್ಯಾಟಿಗೆ ಹೋದ್ರೆ ನಮ್ಗೆ ಲಾಭ ಆಗುತ್ತೆ ಸರ್. ಸರ್, ಈಗ ತುಂಬಾ ಕಾಂಪಿಟೇಷನ್ ಇದೆಯಲ್ಲ ಸರ್ ಈಗ ಶಿಪ್ ಫಾರ್ಮಿಂಗ್ ಅಲ್ಲಿ? ಸರ್ ಎಲ್ಲಾದ್ರೂ ಕಾಂಪಿಟೇಷನ್ ಇದೆ, ಎಲ್ಲ ಉದ್ಯೋಗದಲ್ಲಿ ಕಾಂಪಿಟೇಷನ್ ಇದೆ. ಇದು ಒಂದು ಉದ್ಯೋಗದಲ್ಲಿ ಪೂರಾ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ. ಈಗ ಅವಾಗ ಸಣ್ಣ ಮರಿ ರೇಟ್ ಮೊದಲು ಹೋಗ್ತಾ 5,000-6,000 ಸಿಗ್ತಿದ್ವಿ ಸರ್. ಈಗ ಇವಾಗ 8,000 ಆಗಿದಾವ ಸರ್. 8,000 ಬಂದಾಗಿದೆ. ಇವೆಲ್ಲ 8,000 ರೂಪಾಯಿ ಆಗಿದೆ ಸರ್. ಇದೆಲ್ಲ ನೋಡಿ ಸರ್, ಇದೇನ್ ಮರಿಗಳು ತಂದಿರಿ ಇದೆಲ್ಲ 8,000? 8,000 ರೂಪಾಯಿ ಸರ್ ಇದೆಲ್ಲ. ಸರ್, ಇದನ್ನ ನೀವು ಮತ್ತೆ ಈಗ ಮಾಂಸಕ್ಕೆ ಎಷ್ಟು ಅಂದ್ರೆ 8,000 ರೂಪಾಯಿ ನೀವು ಹಾಕಿ ತಂದಿದ್ದೀರಾ? 2 ಮಂತ್ಸ್ ಬೇಕು ಸರ್, 2 ತಿಂಗಳು ಬೇಕು. ಅಲ್ಲ, ಎಷ್ಟು ಖರ್ಚು ಮಾಡ್ತೀರಾ ಸರ್? 2,000 ರೂಪಾಯಿ ಸರ್. ಒಂದ್ ಮರಿಗೆ 2,000 ರೂಪಾಯಿ ಸರ್. ಒಂದ್ ಮರಿಗೆ 2,000 ರೂಪಾಯಿ? 2,000 ರೂಪಾಯಿ ಖರ್ಚು ಮಾಡ್ತೀವಿ ಸರ್. 2,000 ರೂಪಾಯಿ ಖರ್ಚು ಬರುತ್ತೆ. 10,000 ರೂಪಾಯಿ ಇದ್ರೆ ಸೇಲ್ ಮಾಡ್ ಮುಂದೆ 12,000 ಆಗ್ತಾವ ಸರ್. ಅಂದ್ರೆ ನಿಮಗೆ ಮತ್ತೆ ಲಾಭ ಎಷ್ಟು ಸಿಗುತ್ತೆ ಸರ್ ಇದರಲ್ಲಿ? ಸರ್ ಲಾಭ 50-60 ಮರಿ ತಗೋರಿ ಒಂದ್ ಲಕ್ಷ ಮಟ್ಟ ಉಳಿದಿ ಸರ್. 1 ಲಕ್ಷ? ಏನು ಉಳಿದಿಲ್ಲ ಅಂದ್ರೆ ಒಂದ್ 80,000 ಗಚ್ಚಿದೆ ಸರ್. 80,000 ಅಂತೂ ಖಂಡಿತ ಉಳಿಯುತ್ತೆ ಸರ್. ಅದು ಮತ್ತ ಸರಿಯಾಗಿ ಅವ್ರ ಮ್ಯಾಲ ಇದ್ರ ಮ್ಯಾಲ ಎಲ್ಲಾ
ಸರಿಯಾಗಿ ಮೇಂಟೈನ್ ಗಮನ ಇದ್ರೆ ಮಾತ್ರ ಉಳಿತೀವಿ ಸರ್. ಹಾ ಹಾ ಸರಿಯಾಗಿ ಮೇಂಟೈನ್ ಬೇಕು ಸರ್. ಯಾವ್ದೋ ಕಾಯಿಲೆ ಬಂದಾಗಲಿ ಏನೋ ಬಂದಾಗಲಿ ಹಾ ಅವರ ಮುಂದೆ ಮಾಡ್ಬೇಕು ಸರ್. ಓಕೆ ಓಕೆ ಸರ್, ಈಗ ನಿಮ್ಮ ಓನ್ ಪ್ರಾಡಕ್ಟ್ಸ್ ಫೀಲ್ಡ್ ನ ನೀವು ಎಲ್ಲ ಕುರಿ ಮರಿಗಳಿಗೆ ಕೊಡ್ತಾ ಇದ್ದೀರಾ? ಹಾ ಸರ್ ಕೊಡ್ತೀವಲ್ಲ. ಏನ್ ಹೈ ಕ್ವಾಲಿಟಿ ಅಂತ ಫೀಡ್ ಇದೆ ಸರ್, ನಮ್ದೇ ಇದೆ ಓನ್ ಹಾ ಕಂಪ್ನಿ ಸರ್. ಹಾ ನಾವೀಗ ಟೋಟಲಿ ಇಲ್ಲಿ ನಮ್ ಜಿಲ್ಲಾ ಅಷ್ಟೇ ಸೇಲ್ ಆಗ್ತದೆ ಸರ್. ಓಕೆ ಸರ್, ನಿಮ್ಮ ಜಿಲ್ಲೆ ಯಾವ್ದು ಸರ್? ಸರ್ ಬೆಳಗಾವಿ ಜಿಲ್ಲಾ. ಬೆಳಗಾವಿ. ಹಾ ಹಾ ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕು ನಾಗರಮಳ್ಳಿ ಒಂದು ಊರ್ ಐತೆ ಸರ್. ಓಕೆ ಸರ್, ಈಗ ನಿಮ್ಮ ಫೀಲ್ಡ್ ನ ಎಲ್ಲಾ ಫೀಲ್ಡ್ ಗಿನ ವಿಭಿನ್ನ ಅಂತ ಹೇಳ್ತಿದ್ದೀರಾ. ಹಾ ಸರ್ ವಿಭಿನ್ನ ಇದೆ ಸರ್. ಅದನ್ನ ಏನೇನ್ ಕೊಟ್ಟು ತಯಾರು ಮಾಡ್ತೀರಾ ಸರ್? ಸರ್ ಅದಾಗ ಶೇಂಗಾ ಹಿಂಡಿ, ಓಕೆ ಸರ್, ಗೋಧಿ, ಗೊಂಜಾಳ, ಸೋಯಾಬೀನ್, ಡಿಯೋಶಿ ಹಾ ಹಾ ಅನೇಕ ತರದ ಇದೆ ಸರ್. ಅದನ್ನ ಫೀಲ್ಡ್ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಹಾ ಸರ್ ಚೆನ್ನಾಗಿ ಬರುತ್ತೆ ಸರ್. ಮರಿ ಬಹಳ ವೇಟ್ಗಿನ್ನ ಜಾಸ್ತಿ ಆಗ್ತದೆ ಸರ್. ಪ್ರತಿ ತಿಂಗಳ 8 kg ಸರ್. 7 to 10 kg ಸರ್. 8 kg ಅನ್ನೋದು ಸರ್ ನಮ್ಮ ಶೆಡ್ನಾಗ ಏನಂದ್ರೆ 8 kg ಮರಿ ಪ್ರತಿ ತಿಂಗಳ ವೇಟ್ಗೇನ್ ಆಗುತ್ತೆ ಸರ್. ಸ್ನೇಹಿತರೆ, ಸರ್ದು ಓನ್ ಪ್ರಾಡಕ್ಟ್ ಇದೆ ಸ್ನೇಹಿತರೆ, ಅಂದ್ರೆ ಫೀಲ್ಡ್ ಅವ್ರದೇ ಇದೆ ಸರ್. ನಿಮ್ಮ ಅಡ್ರೆಸ್, ನಿಮ್ದು ಫೀಲ್ಡ್ ಎಲ್ಲ ತುಂಬಾ ಹೆಸರು ಹೇಳ್ಬಿಡಿ ಸರ್. ಹಂಗೆ ಸರ್ ನಮ್ಮದು ಬೆಳಗಾವಿ ಜಿಲ್ಲಾ ಚಿಕ್ಕೋಡಿ ತಾಲೂಕ್ ನಾಗರಮಳ್ಳಿ ಊರು. ನಮ್ಮದು ಏನು ಹೈ ಕ್ವಾಲಿಟಿ ಫೀಡ್ ಇದೆ ಸರ್. ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಬಂದು ಇಲ್ಲೇ ತಗೊಂಡು ಹೋಗ್ಬೋದು. ಅಂದ್ರೆ ಒಂದು ಚೀಲ ಕೊಡ್ತೀರಾ ಸರ್? ಈಗ ಅಂದ್ರೆ ಸರ್ ಚೀಲ ಅಂತ ಕೇಳ್ತಾರೆ, ಅವ್ರು ಇಲ್ಲೇ ಬಂದ್ರೆ ಚೀಲ ಕೊಡ್ತೀವಿ ಸರ್. ಓಕೆ ಸರ್. ಆದ್ರೆ ಅವ್ರು ಬಹಳ ದೂರ ಇರ್ತಾರೆ, ಚೀಲ ಹಾಕಿ ಸರ್ ಅಂತಾರೆ. ನಮ್ಗೆ ಹಾಕಕ್ ಆಗಲ್ಲ ಸರ್. ಯಾಕಂದ್ರೆ ಹೋಗ್ತೀನಿ ಇಲ್ಲೇ ನಮಗೆ ಸರ್ ಈಗ ಜಾಸ್ತಿ ತಗೊಂಡ್ರೆ ಎಷ್ಟಕ್ಕೆ ನೀವು ಡೆಲಿವರಿ ಕೊಡ್ತೀರಾ ಸರ್? 60-50 ಬ್ಯಾಗ್ ಸರ್. 50ರಿಂದ 60 ಬ್ಯಾಗ್ ಸರ್. ಶರ್ಟ್ ಬಡೋದು ಮಾಡಿ ಅಲ್ಲಾದ್ರ ಅವ್ರ ಇದಾಗ್ತದೆ ಸರ್. ಓಕೆ ಓಕೆ ಸರ್. ಅವ್ರು ಸರಿಯಾಗಿ ಪ್ರಾಫಿಟ್ ಬರ್ಲಿಕ್ಕೆ ಅವ್ರಿಗೆ ನುಕ್ಸಾನ ಆಗ್ತದೆ ಸರ್. ಓಕೆ ಸರ್. ಅದಕ್ಕೆ ನಾವ್ ಒಂದ್ ಹೇಳೋದಂದ್ರೆ ಅಷ್ಟೊಂದು ಸಣ್ಣ ಪ್ರಮಾಣದ ಒಂದು ಶರ್ಟ್ ಬಾಡುದು, ಓಕೆ ಒಂದ್ 50,000 ರೂಪಾಯಿ ಶರ್ಟ್ ಹಾಕಿ ಓಕೆ 50,000 ರೂಪಾಯಿ ಇದ್ರ ಮೇಲೆ ಹಾಕಿದ್ರೆ ಪ್ರಾಫಿಟ್ ಆಗ್ತಾ ಮುಂದೆ ಅವ್ರು ಡಬಲ್ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಸರ್. ಓಕೆ ಓಕೆ. ಇಲ್ಲ ಒಮ್ಮೆ ಒಂದು ದೊಡ್ಡ ಶರ್ಟ್ ಬಡೋದು ಪ್ರಾಫಿಟ್ ಆಗ್ಲಿಕ್ಕೆ ಅದು ಶರ್ಟ್ ವೇಸ್ಟ್, ಇವ್ರು ಹಾಕಿದ ಬಂಡವಾಳ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಸರ್. ಓಕೆ ಸರ್, ಈಗ ನಿಮ್ಮ ಕುರಿ ಸಾಗಾಣಿಕೆ ಒಂದು ನಾವು ಸೈಡ್ ಇನ್ಕಮ್ ಆಗಿ ತಗೊಂಡು ಸಾಗಾಣಿಕೆ ಮಾಡ್ತೀವಿ ಅಂತ ಹೇಳ್ತೀರಾ ಸರ್. ಇವನ್ನ ಸೈಡ್ ಇನ್ಕಮ್ ಆಗಿ ತಗೊಂಡು ನೀವು ಇದನ್ನ ಏನು ಫುಡ್ ಕೊಟ್ಟು ಬೆಳವಣಿಗೆ ಮಾಡ್ತಾ ಇದ್ದೀರಾ ಸರ್? ಇದು ಫೀಡ್ ರೀ. ಹಾ ಸರ್. ಫೀಡ್ ಸರ್ ನಮ್ದು ಸ್ವಂತ ಬ್ರ್ಯಾಂಡ್ ಐತ್ರಿ. ಓನ್ ಪ್ರೊಡಕ್ಷನ್ ಇದೆ. ಓನ್ ಪ್ರೊಡಕ್ಷನ್ ಸರ್. ಇವನ್ ಹೈ ಕ್ವಾಲಿಟಿ ಐತ್ರಿ. ಓಕೆ ಸರ್. ಅಗದಿ ಮರಿ 4 ಫುಲ್ ಬರ್ತಾವ ಸರ್. ಓಕೆ ಸರ್. ಸರ್ ಅದನ್ನ ನೀವು ಏನೆಲ್ಲ ಕೊಟ್ಟು ತಯಾರು ಮಾಡ್ತೀರಾ? ಈಗ ಬೇರೆ ಫುಡ್ಗೂ ನಿಮ್ ಫುಡ್ಗೂ ಏನು ಕಂಪೇರ್? ಸರ್ ನಮ್ಮ ಫೀಲ್ಡ್ದಲ್ಲಿ ಶೇಂಗಾ ಹಿಂಡಿ, ಗೋಧಿ, ಸೋಯಾ, ಡಿಯೋಸಿ ಅನೇಕ ತರನಾಗಿ ಇದೆ ಸರ್. ಓಕೆ ಸರ್. ಒಂದ್ ತಿಂಗಳು ಮರಿ ಏನಿಲ್ಲ ಅಂದ್ರು 7 to 10 kg ಓಕೆ ಸರ್ ಪ್ರತಿ ತಿಂಗಳ ಮರಿ ವೇಟ್ ಗೇನ್ ಆಗುತ್ತೆ ಸರ್. ಸ್ನೇಹಿತರೆ, ಇವ್ರು ಹೇಳ್ತಿರಂಗೆ ಇವ್ರದೇ ಓನು ಪ್ರೊಡಕ್ಷನ್ ಇರೋದ್ರಿಂದ ಸ್ನೇಹಿತರೆ, ಇವ್ರು ಕೊಡುವಂತಹ ಫೀಲ್ಡ್ ನಲ್ಲಿ ಒಳ್ಳೆ ಅತ್ಯುತ್ತಮವಾಗಿ ಕುರಿಗಳು ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಒಂದು ತಿಂಗಳಿಗೆ ದೈತ್ಯವಾಗಿ ಬೆಳೆಯುತ್ತೆ ಸ್ನೇಹಿತರೆ. ಅಂದ್ರೆ ಯಾರೇ ಮಾರಾಟ ಮಾಡಿದ್ರೆ, ಅಂದ್ರೆ ಯಾರೋ ಒಂದು ಇನ್ಕಮ್ ಅಂದ್ರೆ ಸೈಡ್ ಇನ್ಕಮ್ ಆಗಿ ಅವರು ಒಂದು ಕುರಿ ಸಾಗಾಣಿಕೆ ಬರ್ತಾರಲ್ಲ ಸ್ನೇಹಿತರೆ, ಅವರು ಮಾಂಸಕ್ಕೆ ಮಾರಾಟ ಯಾರು ಮಾಡ್ತಾರೆ ಸ್ನೇಹಿತರೆ, ಅಂತವ್ರು ಇವ್ರ ಫೀಲ್ಡ್ ಕೊಡೋದ್ರಿಂದ ಒಂದು ತಿಂಗಳಿಗೆ ಗ್ರೋತ್ ಬರುತ್ತೆ ಸ್ನೇಹಿತರೆ. ಅವ್ರ ಫೀಲ್ಡ್ ಹೆಸರು, ಅವ್ರ ಊರ ಹೆಸರು ಪೂರ್ತಿ ಅವರೇ ಹೇಳ್ತಾರೆ ಸ್ನೇಹಿತರೆ. ಆಲ್ ಓವರ್ ಬೆಳಗಾವಿಗೆ ಈಗ ಪ್ರೆಸೆಂಟ್ ಈಗ ಆಲ್ ಓವರ್ ಬೆಳಗಾವಿ ಪೂರ್ತಿ ಅವರು ಸರಬರಾಜು ಬೇಕಾದ್ರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಅವರೇ ಸಹ ನಿಮ್ಗೆ ನಿಮ್ಮ ಮನೆ ಬಾಗಿಲಿಗೆ ಅವರೇ ತಂದು ಡೆಲಿವರಿ ಕೊಡ್ತಾರೆ. ಅವ್ರೇನು ಬೆಳಗಾವಿ ಜಿಲ್ಲಾ ಮಾತ್ರ, ಬೆಳಗಾವಿ ಜಿಲ್ಲೆ ಮಾತ್ರ ಕೊಡ್ತಾ ಇದ್ದಾರೆ. 60 ಬ್ಯಾಗ್ ತುಂದ್ರೆ ಮಾತ್ರ ಡೆಲಿವರಿ ಸಿಗುತ್ತಾ ಇದೆ ಸರ್. ಮತ್ತೆ ಯಾರಾದ್ರೂ 1 ಚೀಲ 2 ಚೀಲ ಬೇಕಾದ್ರೆ ಫೋನ್ ಮಾಡಿಬಿಟ್ಟು ಅಂತ ಹೇಳಿ ಸರ್. ಅಂದ್ರೆ ಸರ್ ಈಗ ನೀವು ಟ್ರಾನ್ಸ್ಪೋರ್ಟೇಷನ್ ಬಹಳ ದೂರ ಆಗ್ತದೆ. ಅಲ್ಲ ಸರ್, ಈಗ 1 ಚೀಲ 2 ತಿಂಗಳು ಅಂದ್ರೆ ಈಗ ಸಣ್ಣ ಇಳುವರಿ ರೈತರು ಇರ್ತಾರೆ ಸರ್. ಈಗ ಒಬ್ರೆ ಎಲ್ಲ ನಾವು ಒಂದೇ ಸತಿ ದೊಡ್ಡ ರೈತರು ಅಂತ ಹೇಳಕ್ಕಾಗಲ್ಲ. ಈ ಸಣ್ಣ ಇಳುವರಿ ರೈತರಿಗೆ ನೀವು ಅಂಗಡಿಯಲ್ಲೇ 1-2 ಚೀಲ ಕೊಡ್ಬೋದಲ್ಲ ಸರ್? ಅಂಗಡಿಯಲ್ಲಿ ಕೊಡ್ತೀನಿ ಸರ್, ಆದ್ರೆ ಅವರು ಸುಮ್ಮನೆ ಕಾಲ್ ಮಾಡಿ ಕೇಳ್ತಾರೆ. ಸ್ನೇಹಿತರೆ, ಇವ್ರು ಹೇಳ್ತಿರೋದು ಏನು ಅಂದ್ರೆ, ಸಮಸ್ಯೆ ಈಗ ಅನೇಕ ಕರೆಗಳು ಬರೋದ್ರಿಂದ ಸಮಸ್ಯೆ ಉಂಟಾಗ್ತದೆ ಸ್ನೇಹಿತರೆ. ಹಾಗಾಗಿ ನೀವು ಯಾರು 1 ಚೀಲ 2 ಚೀಲ ಬೇಕು ಅನ್ನೋರು ಸ್ನೇಹಿತರೆ, ಇವ್ರ ಅಂಗಡಿಯ ಹೆಸರು ಪೂರ್ತಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇವ್ರ ಬಾಯಲ್ಲೂ ಸಹ ಹೇಳ್ತಾರೆ ಸ್ನೇಹಿತರೆ. 1 ಚೀಲ 2 ಚೀಲ ಬೇಕಾದವರು ಬಂದು ಅವರಲ್ಲೇ ನೇರವಾಗಿ ತಗೊಳ್ಳಿ ಸ್ನೇಹಿತರೆ. ಏನು ಅತಿ ಹೆಚ್ಚಾಗಿ ಏನಿಲ್ಲ, ಅವರು ಕಮ್ಮಿ ನಮ್ಮ ರೈತರಿಗೆ ಅನುಕೂಲ ತಕ್ಕಂತೆ ಆಗಿ ಒಂದು ಚೀಲಕ್ಕೆ ಒಂದು ಮಿನಿಮಮ್ ಪ್ರೈಸ್ ನ ಫಿಕ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಹಾಗಾಗಿ ಬಂದು ಯಾರು ತಗೊಳ್ಳಿ, ಒಳ್ಳೆ ನೋಡ್ತಾ ಇರ್ಬೋದು ಸ್ನೇಹಿತರೆ. ಒಂದು 3 ತಿಂಗಳಿಂದ 2 ತಿಂಗಳಿಗೆ ಒಳ್ಳೆ ದೈತ್ಯವಾಗಿ ಸರ್. ನಿಮ್ ಫಾರಂ ಅಲ್ಲಿ ಒಂದ್ ದಿನದ ರೊಟೀನ್ ಹೇಗಿರುತ್ತೆ ಸರ್? ಈಗ ಅಂದ್ರೆ ಬೆಳಿಗ್ಗೆ ಪ್ರಾರಂಭ ಮಾಡಿದಾಗಿಂದ ನೀವು ಎಣ್ಣ ಹೇಗೆ ಮಾಡ್ತೀರಾ? ಅಂದ್ರೆ ಈಗ ತುಂಬಾ ಜನ ಯುವಕರಾಗ್ಲಿ ಯುವತಿರಾಗ್ಲಿ ಹೊಸದಾಗಿ ಬರೋದ್ರಿಂದ ಅವ್ರ ಕ್ವಶನ್ ಏನಿರುತ್ತೆ ಅಂತ ಅಂದ್ರೆ, ಈಗ ಬೆಳಿಗ್ಗೆ ಹೇಗ್ ಪ್ರಾರಂಭ ಮಾಡೋದು, ಸಂಜೆ ಹೇಗೆ ಅದನ್ನ ಮುಗಿಸೋದು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸರ್. ಈಗ ನಮ್ಮ ಮೀಡಿಯಾ ಮುಖಾಂತರ ಆಗ್ಲಿ ಒಂದು ಸಂದೇಶ ನಾವು ಕೊಟ್ಟಾಗ ರೈತರಿಗೂ ಒಳ್ಳೇದಾಗುತ್ತೆ, ಈಗ ಯುವತಿಯರಿಗೂ ಒಳ್ಳೇದಾಗುತ್ತೆ ಸರ್. ಈಗ ಅದನ್ನ ನೀವು ಒಂದು ದಿನದ ರೊಟೀನ್ ಹೇಗೆ ನೀವು ಕಂಪ್ಲೀಟ್ ಮಾಡ್ತೀರಾ? ಸರ್ ನಾವು ಬೆಳಿಗ್ಗೆ ಒಂದು ಟೈಮ್ ಬಂದು ತುಕರೆ ಇಲ್ಲಿ 7 ಗಂಟೆ ಬಂದ್ರೆ ಎಲ್ಲ ಕಾಳು ಹಾಕ್ತಿವಿ ಫಸ್ಟ್ ಟೈಮ್. ಓಕೆ ಓಕೆ ಸರ್. ಹಾ ರೀ, ಅಂತ ಕಾಳೆಲ್ಲ ತಿಂದು ಮುಗಿಸಿ ಅಂದ್ರೆ ಇಂಥದ್ದು ಹೊಟ್ಟ ಹಾಕ್ತಿವ್ರಿ. ಓಕೆ ಓಕೆ ಸರ್. ಹೊಟ್ಟ ಶೇಂಗಾ ಹೊಟ್ಟ, ತೊಗರಿ ಹೊಟ್ಟ, ಮತ್ ಕಡ್ಲಿ ಹೊಟ್ಟ ಹಾಕಿಬಿಟ್ಟು ಅಂದ್ರೆ ಮತ್ತೆ ಸಾಯಂಕಾಲ ಬರ್ತೀವ್ರಿ. ಓಕೆ, ಸಾಯಂಕಾಲ ಬಂದ್ ಮತ್ತೆ ಇದನ್ನೆಲ್ಲ ಸ್ವಿಚ್ ಮಾಡ್ರಿ. ಮತ್ತೆ ಇದು ಅವಾಗ ಒಂದು ಟೈಮ್ ಕಾಳು ಹಾಕ್ತಿವ್ರಿ, ಫೀಡ್ ಹಾಕ್ತಿವ್ರಿ. ಓಕೆ ಸರ್, ಈಗ ಒಣಮೇವ್ನ ನೀವು ಕೊಡ್ತೀವಿ ಅಂತ ಹೇಳ್ತೀರಾ, ಒಣಮೇವ್ ಕೊಡೋದ್ರಿಂದ ಏನ್ ಅದ ಜಲ್ದಿ ವೇಟ್ ಗೇನ್ ಐತ್ರಿ, ಮತ್ತೆಲ್ಲ ಡೈಜೆಷನ್ ಸರಿ ಐತ್ರಿ. ಓಕೆ.